ನಾಟಕವನ್ನ ಆರಂಭಿಸಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೀರ್ತಿ ಶಂಕರಘಟ್ಟ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಎಸ್ಐಟಿ ತನಿಖೆ ನಡೀತಾ ಇದೆ, ಅದರ ಜೊತೆಯಲ್ಲಿ ಚಿನ್ನಯ್ಯನ ಬುರುಡೆ ಕತೆ ಆಯ್ತು. ಈಗ ವಿಠಲ್ ಗೌಡ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಈಗ ವಿಠಲ್ ಗೌಡ ಸರದಿ ಅಂತ ಕೀರ್ತಿ ಶಂಕರಘಟ್ಟ ಹೇಳಿರೋದು. ಸುಳ್ಳಿನ ಮೇಲೆ ಸುಳ್ಳಿನ ಕಥೆಯನ್ನ ಕಟ್ತಾ ಇದ್ದಾರೆ. ವಿಠಲ್ ಗೌಡನನ್ನ ಒದ್ದು ಒಳಗಾಕಿ ಅಂತ ಕೀರ್ತಿ ಶಂಕರಘಟ್ಟ ಹೇಳಿದ್ದಾರೆ. ಆರಂಭದಲ್ಲಿ ಚಿನ್ನಯ್ಯನನ್ನ ಮುಂದೆ ಬಿಟ್ಟಿದ್ರು, ಆತ ಹೇಳಿಕೆಗಳನ್ನ ಕೊಟ್ಟ, ಮುಂದೆ ಬಿಟ್ಟು ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಗಸಿದ್ರು. ಚಿನ್ನಯ್ಯ ಜೈಲಿಗೆ ಹೋಗ್ತಾ ಇದ್ದಂತೆ ವಿಠಲ್ ಗೌಡ ಪ್ರತ್ಯಕ್ಷನಾದ. ಸೂತ್ರಧಾರಿಗಳು ದಿನಕ್ಕೊಂದು ನಾಟಕ ಮಾಡ್ತಿದ್ದಾರೆ ಅಂತ ಕೀರ್ತಿ ಶಂಕರಘಟ್ಟ ಹೇಳಿದ್ದಾರೆ. ಗುಡ್ಡ ಸಾವುಗಳ ಪ್ರಕರಣಕ್ಕೆ ಎಸ್ಐಟಿ ಮತ್ತೆ ತನಿಖೆ ಮುಂದುವರಿಸಿದೆ. ಇದೀಗ ಬಂಗ್ಲೆಗುಡ್ಡದಲ್ಲಿ ಕಾರ್ಯಾಚರಣೆ ಮಾಡ್ತಿದೆ. ಅಲ್ಲಿ ಸಹ ಏನೋ ತಲೆಬುರುಡೆ ಎಲುಬುಗಳು ಸಿಕ್ಕಿದೆ ಅಂತ ಕಡೆ ಹೇಳಲಾಗ್ತಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗೆ ಪತ್ರಕರ್ತ ಕಿರಿಕಿರ್ತಿದ್ರೆ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮತ್ತೆ ಎಸ್ಐಟಿ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಈಗ ಆಪರೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಲುಬು ಮತ್ತು ಬುರುಡೆ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಸರ್, ಏನ್ ಹೇಳ್ತೀರಂತ ಈ ಒಂದು ವಿಷಯಕ್ಕೆ? ಎಸ್ಐಟಿ ಆಪರೇಷನ್ ಮಾಡಬೇಕಾಗಿರೋದು ಇವಾಗ ಬಂಗ್ಲೆಗುಡ್ಡದ ಜೊತೆಗೆ ಯಾರು ಬಂಗ್ಲೆಗುಡ್ಡದಲ್ಲಿ ತೋರಿಸ್ತಾ ಇದಾರಲ್ಲ ಅವ್ರ ಆಪರೇಷನ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ಯಾಕೆಂತಂದ್ರೆ ನೋಡಿ, ಚಿನ್ನಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಇವರು ಸೃಷ್ಟಿ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಅವನಿಗೊಂದು ಹೆಸರಿಡ್ತಾರೆ. ಹೆಸರಿಗಿಟ್ಟು ಅವನೊಬ್ಬ ವಿಸಲ್ ಬ್ಲೋವರ್ ಅಂತ ಕರ್ಕೊಂಡ್ ಬರ್ತಾರೆ. ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆಯಾಗಿ ಅಲ್ಲಿ ನಾನು ಹೂತು ಹಾಕಿದ್ದೇನೆ, ಅದಕ್ಕೆ ಪಶ್ಚಾತ್ತಾಪವಾಗಿ ಅಥವಾ ಪ್ರಾಯಶ್ಚಿತ ಮಾಡ್ಕೋಬೇಕು ಅನ್ನುವ ಕಾರಣಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಚಿನ್ನಯ್ಯನನ್ನು ಕರ್ಕೊಂಡು ಬರ್ತಾರೆ. ಆತ ಬಂದ, ಒಂದಿಷ್ಟು ಪಾಯಿಂಟ್ ಮಾಡ್ದ, ತೋರಿಸ್ದ. ಅಲ್ಲೇನೂ ಸಿಗಲಿಲ್ಲ ಅಂತಾದ್ಮೇಲೆ ಯಾರು ಸಾಕ್ಷಿಯಾಗಿ ಬಂದಿದ್ನೋ ಅವನನ್ನು ಆರೋಪಿಯನ್ನಾಗಿಸಿ ಇವತ್ತು ಶಿವಮೊಗ್ಗದ ಜೈಲಲ್ಲಿ ಇಟ್ಟಿದ್ದಾರೆ. ಇವತ್ತವನು ಕೋರ್ಟ್ ಕರ್ಕೋಬರ್ಬೇಕು. ನನಗೆ ಆಶ್ಚರ್ಯ ಆಗೋದು, ಚಿನ್ನಯ್ಯನ ಕೇಸ್ ಯಾವಾಗ ಫ್ಲಾಪ್ ಆಯ್ತು ಅಂತ ಗೊತ್ತಾಯ್ತು, ಅದಾದ ಕೂಡಲೇ ಆಲ್ ಆಫ್ ದ ಸಡನ್ ವಿಠಲ್ ಗೌಡ ಆಕ್ಟಿವ್ ಆಗ್ತಾನೆ. ಯಾಕೆ ಆಕ್ಟಿವ್ ಆಗ್ತಾನೆ? ಚಿನ್ನಯ್ಯ ಹೇಳಿರ್ತಾನೆ, ತನಗೆ ತಲೆಬುರುಡೆಯನ್ನು ತಂದು ಕೊಟ್ಟಿದ್ದು ಇದೇ ವಿಠಲ್ ಗೌಡ ಅಂತ. ವಿಠಲ್ ಗೌಡನ ಸೌಜನ್ಯಾಳ ಮಾವನಾಗಿ, ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮನಾಗಿ ಅವನಿಗೂ ಬುರುಡೆ ಕೇಸ್ಗೂ ಏನ್ ಸಂಬಂಧ? ಸಹಜವಾಗಿ ನಮ್ಮ ತಲೆಗೆ ಬರೋ ಪ್ರಶ್ನೆ. ಸೌಜನ್ಯಾಗೆ ನ್ಯಾಯ, ಸೌಜನ್ಯಾಗೆ ನ್ಯಾಯ ಅಂತ ಕಳೆದ 13 ವರ್ಷಗಳಿಂದ ಜನರನ್ನ ಲಿಟ್ರಲಿ ಯಾಮಾರಿಸ್ಕೊಂಡು ಬಂದು ತಮ್ಮ ಜೇಬ್ನಲ್ಲಿರುವ, ತಮ್ಮ ಮೊಬೈಲ್ನಲ್ಲಿರುವ ನೋಡಿದವರಿದ್ದಂತಹ ಸಾಕ್ಷಿಯನ್ನು ಇಟ್ಟುಕೊಂಡು ಇವತ್ತಿನವರೆಗೂ ಆಕೆಗೆ ಸಾಕ್ಷಿಯನ್ನ ಅಥವಾ ನ್ಯಾಯವನ್ನ ಕೊಡದೆ ಇವತ್ತಿಗೂ ಜನರನ್ನ ಸೌಜನ್ಯ ಹೆಸರಿನಲ್ಲಿ ಯಾಮಾರಿಸ್ಕೊಂಡು ಬಂದು ಇವತ್ತು ಆ ಕುಟುಂಬ ಯಾಕೆ ಚಿನ್ನಯ್ಯನ ಕೇಸ್ನಲ್ಲಿ ಇನ್ವಾಲ್ವ್ ಆಗಬೇಕಾಗಿತ್ತು ಅನ್ನೋ ಪ್ರಶ್ನೆ ನಮಗಾಗ್ಲಿ ನಿಮಗಾಗ್ಲಿ ಸಹಜವಾಗಿ ಬರಬೇಕಾಗಿರೋದು. ಏನ್ ಸಂಬಂಧ? ಚಿನ್ನಯ್ಯ ಬಂದಿದ್ದು ಅಲ್ಲಿ ಹೂತಿಟ್ಟ ಶವಗಳನ್ನ ತೋರಿಸ್ತೀನಿ ಅಂತ. ಸೌಜನ್ಯಾಳ ದೇಹ ಸಿಕ್ಕಿತ್ತು, ಆಕೆ ದೇಹವನ್ನ ಇವರು ದಹನ ಮಾಡಿದ್ರು. ಹೀಗಿದ್ದ ಮೇಲೆ ಸೌಜನ್ಯಾಳ ಸಾವಿಗೆ ಚಿನ್ನಯ್ಯನಿಂದ ಹೇಗೆ ನ್ಯಾಯ ಸಿಗುತ್ತೆ ಅನ್ನೋ ಪ್ರಶ್ನೆ ಯಾರಿಗಾದ್ರೂ ಇದ್ದೇ ಇರುತ್ತೆ. ಅಂಡ್ ಎಸ್ಐಟಿ ರಚನೆ ಆದಾಗ ಇದು ಸೌಜನ್ಯ ಕೇಸ್ನ ಹೊರತುಪಡಿಸಿ ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಹೇಳಲಾಗಿತ್ತು. ಹೀಗಿದ್ರೂ ಸಹಿತ ಪುರಂದ್ರಗೌಡ ಸೌಜನ್ಯಳ ತಾಯಿ ಕುಸುಮಾವತಿಯ ತಮ್ಮ, ತುಕಾರಾಮ್ ಗೌಡ ಸೌಜನ್ಯಳ ತಾಯಿ ಕುಸುಮಾವತಿಯ ರಿಲೇಟಿವ್, ವಿಠಲ್ ಗೌಡ ಸೌಜನ್ಯ ತಾಯಿ ಕುಸುಮಾವತಿಯ ತಮ್ಮ, ಇವರೆಲ್ಲ ಈ ಕೇಸ್ಗೆ ಯಾಕೆ ಇನ್ವಾಲ್ವ್ ಆದ್ರು ಅನ್ನೋ ಪ್ರಶ್ನೆ ಬರಬಾರ್ದ? ಇವರ ಉದ್ದೇಶ ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋದು ಅಥವಾ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು? ಅಂಡ್ ಚಿನ್ನಯ್ಯನೇ ವಿಠಲ್ ಗೌಡನಿಗೆ ಇಂಥದ್ದೇ ಜಾಗದಲ್ಲಿ ಈ ಬುರುಡೆ ಇದೆ ಅಂತ ಹೇಳಿ ವಿಠಲ್ ಗೌಡ ಹೋಗಿ ಆ ಬುರುಡೆಯನ್ನು ತಂದಿದ್ದೇ ಆಗಿದ್ರೆ, ಯಾವಾಗ ಫ್ರೀ ಹ್ಯಾಂಡ್ಸ್ ನಲ್ಲಿ ಎಸ್ಐಟಿ ಚಿನ್ನಯ್ಯನಿಗೆ ನೀನ್ ಹೇಳಪ್ಪ ಇಲ್ಲೆಲ್ ಪಾಯಿಂಟ್ ಅಂತ ಆ ಪಾಯಿಂಟ್ ನಲ್ಲಿ ನಾವು ಅಗಿತೀವಿ ಅಂತ ಹೇಳಿದ್ರಲ್ಲ, ಆಗ ಬಂಗ್ಲೆಗುಡ್ಡದ ಈ ಜಾಗವನ್ನು ಯಾಕೆ ಅಗಿಲಿಲ್ಲ? ಎಸ್, ಇದಿಷ್ಟು ಪತ್ರಕರ್ತ ಕಿರಿಕೀರ್ತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಸೂತ್ರಧಾರರು ಹೊಸ ನಾಟಕವನ್ನ ಆರಂಭಿಸಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೀರ್ತಿ ಶಂಕರಘಟ್ಟ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಎಸ್ಐಟಿ ತನಿಖೆ ನಡೀತಾ ಇದೆ, ಅದರ ಜೊತೆಯಲ್ಲಿ ಚಿನ್ನಯ್ಯನ ಬುರುಡೆ ಕತೆ ಆಯ್ತು. ಈಗ ವಿಠಲ್ ಗೌಡ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಈಗ ವಿಠಲ್ ಗೌಡ ಸರದಿ ಅಂತ ಕೀರ್ತಿ ಶಂಕರಘಟ್ಟ ಹೇಳಿರೋದು. ಸುಳ್ಳಿನ ಮೇಲೆ ಸುಳ್ಳಿನ ಕಥೆಯನ್ನ ಕಟ್ತಾ ಇದ್ದಾರೆ. ವಿಠಲ್ ಗೌಡನನ್ನ ಒದ್ದು ಒಳಗಾಕಿ ಅಂತ ಕೀರ್ತಿ ಶಂಕರಘಟ್ಟ ಹೇಳಿದ್ದಾರೆ. ಆರಂಭದಲ್ಲಿ ಚಿನ್ನಯ್ಯನನ್ನ ಮುಂದೆ ಬಿಟ್ಟಿದ್ರು, ಆತ ಹೇಳಿಕೆಗಳನ್ನ ಕೊಟ್ಟ, ಮುಂದೆ ಬಿಟ್ಟು ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಗಸಿದ್ರು.
ಚಿನ್ನಯ್ಯ ಜೈಲಿಗೆ ಹೋಗ್ತಾ ಇದ್ದಂತೆ ವಿಠಲ್ಗೌಡ ಪ್ರತ್ಯಕ್ಷನಾದ. ಸೂತ್ರಧಾರಿಗಳು ದಿನಕ್ಕೊಂದು ನಾಟಕ ಮಾಡ್ತಿದ್ದಾರೆ ಅಂತ ಕೀರ್ತಿ ಶಂಕರಘಟ್ಟ ಹೇಳಿದ್ದಾರೆ. ನಿಗೂಢ ಸಾವುಗಳ ಪ್ರಕರಣಕ್ಕೆ ಎಸ್ಐಟಿ ಮತ್ತೆ ತನಿಖೆ ಮುಂದುವರಿಸಿದೆ. ಇದೀಗ ಬಂಗ್ಲೆಗುಡ್ಡದಲ್ಲಿ ಕಾರ್ಯಾಚರಣೆ ಮಾಡ್ತಿದೆ. ಅಲ್ಲಿ ಸಹ ಏನೋ ತಲೆಬುರುಡೆ ಎಲುಬುಗಳು ಸಿಕ್ಕಿದೆ ಅಂತ ಕಡೆ ಹೇಳಲಾಗ್ತಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗೆ ಪತ್ರಕರ್ತ ಕಿರಿಕಿರಿದ್ರೆ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮತ್ತೆ ಎಸ್ಐಟಿ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಈಗ ಆಪರೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಲುಬು ಮತ್ತು ಬುರುಡೆ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಸರ್, ಏನ್ ಹೇಳ್ತೀರಂತ ಈ ಒಂದು ವಿಷಯಕ್ಕೆ? SIT ಆಪರೇಷನ್ ಮಾಡಬೇಕಾಗಿರೋದು ಇವಾಗ ಬಂಗ್ಲೆಗುಡ್ಡದ ಜೊತೆಗೆ ಯಾರು ಬಂಗ್ಲೆಗುಡ್ಡದಲ್ಲಿ ತೋರಿಸ್ತಾ ಇದಾರಲ್ಲ ಅವ್ರ ಆಪರೇಷನ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ಯಾಕೆಂತಂದ್ರೆ ನೋಡಿ, ಚಿನ್ನಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಇವರು ಸೃಷ್ಟಿ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಅವನಿಗೊಂದು ಹೆಸರಿಡ್ತಾರೆ. ಹೆಸರಿಗಿಟ್ಟು ಅವನೊಬ್ಬ ವಿಸಲ್ ಬ್ಲೋವರ್ ಅಂತ ಕರ್ಕೊಂಡ್ ಬರ್ತಾರೆ. ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆಯಾಗಿ ಅಲ್ಲಿ ನಾನು ಹೂತು ಹಾಕಿದ್ದೇನೆ, ಅದಕ್ಕೆ ಪಶ್ಚಾತ್ತಾಪವಾಗಿ ಅಥವಾ ಪ್ರಾಯಶ್ಚಿತ ಮಾಡ್ಕೋಬೇಕು ಅನ್ನುವ ಕಾರಣಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಚಿನ್ನಯ್ಯನನ್ನು ಕರ್ಕೊಂಡು ಬರ್ತಾರೆ. ಆತ ಬಂದ, ಒಂದಿಷ್ಟು ಪಾಯಿಂಟ್ ಮಾಡ್ದ, ತೋರಿಸ್ದ. ಅಲ್ಲೇನೂ ಸಿಗಲಿಲ್ಲ ಅಂತಾದ್ಮೇಲೆ ಯಾರು ಸಾಕ್ಷಿಯಾಗಿ ಬಂದಿದ್ನೋ ಅವನನ್ನು ಆರೋಪಿಯನ್ನಾಗಿಸಿ ಇವತ್ತು ಶಿವಮೊಗ್ಗದ ಜೈಲಲ್ಲಿ ಇಟ್ಟಿದ್ದಾರೆ. ಇವತ್ತವನು ಕೋರ್ಟ್ ಕರ್ಕೊಬರ್ಬೇಕು. ನನಗೆ ಆಶ್ಚರ್ಯ ಆಗೋದು, ಚಿನ್ನಯ್ಯನ ಕೇಸ್ ಯಾವಾಗ ಫ್ಲಾಪ್ ಆಯ್ತು ಅಂತ ಗೊತ್ತಾಯ್ತು, ಅದಾದ ಕೂಡಲೇ ಆಲ್ ಆಫ್ ದ ಸಡನ್ ವಿಠಲ್ಗೌಡ ಆಕ್ಟಿವ್ ಆಗ್ತಾನೆ. ಯಾಕೆ ಆಕ್ಟಿವ್ ಆಗ್ತಾನೆ? ಚಿನ್ನಯ್ಯ ಹೇಳಿರ್ತಾನೆ ತನಗೆ ತಲೆಬುರುಡೆಯನ್ನು ತಂದು ಕೊಟ್ಟಿದ್ದು ಇದೇ ವಿಠಲ್ಗೌಡ ಅಂತ. ವಿಠಲ್ಗೌಡನ ಸೌಜನ್ಯಾಳ ಮಾವನಾಗಿ, ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮನಾಗಿ ಅವನಿಗೂ ಬುರುಡೆ ಕೇಸ್ಗೂ ಏನ್ ಸಂಬಂಧ? ಸಹಜವಾಗಿ ನಮ್ಮ ತಲೆಗೆ ಬರೋ ಪ್ರಶ್ನೆ. ಸೌಜನ್ಯಾಗೆ ನ್ಯಾಯ, ಸೌಜನ್ಯಾಗೆ ನ್ಯಾಯ ಅಂತ ಕಳೆದ 13 ವರ್ಷಗಳಿಂದ ಜನರನ್ನ ಲಿಟ್ರಲಿ ಯಾಮಾರಿಸ್ಕೊಂಡು ಬಂದು ತಮ್ಮ ಜೇಬ್ನಲ್ಲಿರುವ, ತಮ್ಮ ಮೊಬೈಲ್ನಲ್ಲಿರುವ ನೋಡಿದವರಿದ್ದಂತಹ ಸಾಕ್ಷಿಯನ್ನು ಇಟ್ಟುಕೊಂಡು ಇವತ್ತಿನವರೆಗೂ ಆಕೆಗೆ ಸಾಕ್ಷಿಯನ್ನ ಅಥವಾ ನ್ಯಾಯವನ್ನ ಕೊಡದೆ ಇವತ್ತಿಗೂ ಜನರನ್ನ ಸೌಜನ್ಯ ಹೆಸರಿನಲ್ಲಿ ಯಾಮಾರಿಸ್ಕೊಂಡು ಬಂದು ಇವತ್ತು ಆ ಕುಟುಂಬ ಯಾಕೆ ಚಿನ್ನಯ್ಯನ ಕೇಸ್ನಲ್ಲಿ ಇನ್ವಾಲ್ವ್ ಆಗಬೇಕಾಗಿತ್ತು ಅನ್ನೋ ಪ್ರಶ್ನೆ ನಮಗಾಗ್ಲಿ ನಿಮಗಾಗ್ಲಿ ಸಹಜವಾಗಿ ಬರಬೇಕಾಗಿರೋದು. ಏನ್ ಸಂಬಂಧ? ಚಿನ್ನಯ್ಯ ಬಂದಿದ್ದು ಅಲ್ಲಿ ಹೂತಿಟ್ಟೆ ಶವಗಳನ್ನ ತೋರಿಸ್ತೀನಿ ಅಂತ. ಸೌಜನ್ಯಾಳ ದೇಹ ಸಿಕ್ಕಿತ್ತು, ಆಕೆ ದೇಹವನ್ನ ಇವರು ದಹನ ಮಾಡಿದ್ರು. ಹೀಗಿದ್ದ ಮೇಲೆ ಸೌಜನ್ಯಾಳ ಸಾವಿಗೆ ಚಿನ್ನಯ್ಯನಿಂದ ಹೇಗೆ ನ್ಯಾಯ ಸಿಗುತ್ತೆ ಅನ್ನೋ ಪ್ರಶ್ನೆ ಯಾರಿಗಾದ್ರೂ ಇದ್ದೇ ಇರುತ್ತೆ. ಅಂಡ್ SIT ರಚನೆ ಆದಾಗ ಇದು ಸೌಜನ್ಯ ಕೇಸ್ನ ಹೊರತುಪಡಿಸಿ ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಹೇಳಲಾಗಿತ್ತು. ಹೀಗಿದ್ರೂ ಸಹಿತ ಪುರಂದ್ರಗೌಡ ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮ, ತುಕಾರಾಮ್ ಗೌಡ ಸೌಜನ್ಯಾಳ ತಾಯಿ ಕುಸುಮಾವತಿಯ ರಿಲೇಟಿವ್, ವಿಠಲ್ಗೌಡ ಸೌಜನ್ಯ ತಾಯಿ ಕುಸುಮಾವತಿಯ ತಮ್ಮ, ಇವರೆಲ್ಲ ಈ ಕೇಸ್ಗೆ ಯಾಕೆ ಇನ್ವಾಲ್ವ್ ಆದ್ರು ಅನ್ನೋ ಪ್ರಶ್ನೆ ಬರಬಾರ್ದ? ಇವರ ಉದ್ದೇಶ ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋದೋ ಅಥವಾ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು? ಅಂಡ್ ಚಿನ್ನಯ್ಯನೇ ವಿಠಲ್ಗೌಡನಿಗೆ ಇಂಥದ್ದೇ ಜಾಗದಲ್ಲಿ ಈ ಬುರುಡೆ ಇದೆ ಅಂತ ಹೇಳಿ ವಿಠಲ್ಗೌಡ ಹೋಗಿ ಆ ಬುರುಡೆಯನ್ನು ತಂದಿದ್ದೇ ಆಗಿದ್ರೆ, ಯಾವಾಗ ಫ್ರೀ ಹ್ಯಾಂಡ್ಸ್ ನಲ್ಲಿ SIT ಚಿನ್ನಯ್ಯನಿಗೆ ನೀನ್ ಹೇಳಪ್ಪ ಇಲ್ಲೆಲ್ ಪಾಯಿಂಟ್ ಅಂತ ಆ ಪಾಯಿಂಟ್ ನಲ್ಲಿ ನಾವು ಅಗಿತೀವಿ ಅಂತ ಹೇಳಿದ್ರಲ್ಲ, ಆಗ ಬಂಗ್ಲೆಗುಡ್ಡದ ಈ ಜಾಗವನ್ನು ಯಾಕೆ ಅಗಿಲಿಲ್ಲ? ಇದಿಷ್ಟು ಪತ್ರಕರ್ತ ಕಿರಿಕೀರ್ತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.